ಕನ್ನಡದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮ ಮಾಡಿರುವುದನ್ನು ಖಂಡಿಸಿ ಚಳ್ಳಕೆರೆ ನಗರದಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಅಭಿಮಾನಿಗಳು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದಂಥ ವಿಷ್ಣು ಸೇನಾ ಅಧ್ಯಕ್ಷರಾದ ರಘು ಅವರು 2009 ಡಿಸೆಂಬರ್ 30ರಂದು ಕರ್ನಾಟಕದ ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಅಕಾಲಿಕ ಮರಣವನ್ನ ಹೊಂದಿದ್ದು ಅಭಿಮಾನ್ ಸ್ಟುಡಿಯೋದಲ್ಲಿ ಅವರ ಅಂತ್ಯಕ್ರಿಯೆ ಮಾಡಲಾಗಿತ್ತು. ಕಳೆದ ಕೆಲವು ದಿನಗಳ ಹಿಂದೆ ರಾತ್ರೋರಾತ್ರಿ ಕಿಡಿಗೇಡಿಗಳು ಡಾಕ್ಟರ್ ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ಧ್ವಂಸಗೊಳಿಸಿರುವಂತಹ ಮೂಲಕ ವಿಕೃತಿ ಮೆರೆದಿದ್ದಾರೆ. ನಟನ ಆದರ್ಶವನ್ನ ತಿಳಿಸಬೇಕಾದ ನೆಲದಲ್ಲಿ ಅಪಮಾನ ಮಾಡಿರುವಂಥದ್ದು ಖಂಡನೀಯ. ಇದು ಹಿಂದೂ ಸಂಸ್ಕೃತಿಯ ನೇಮದಂತೆ ವಿಷ್ಣುವರ್ಧನ್ ಅವರ ಸುವರ್ಣೀಯ ಮಂದಿರವನ್ನ ಪುನರ್ ಸ್ಥಾಪಿಸುವಂತೆ ಒತ್ತಾಯ ಮಾಡಿದ್ರು. ಈ ಪ್ರತಿಭಟನೆಯ ವೇಳೆಯಲ್ಲಿ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯ ಅಧ್ಯಕ್ಷರಾದ ರಾಘವೇಂದ್ರ ಬೇಟಿ, ಆರ್ ರವಿಕುಮಾರ್, ಬಿ ರಾಮಾಚಾರ್, ಎಚ್ ಶ್ರೀನಿವಾಸ್, ತಿಪ್ಪೇಸ್ವಾಮಿ ಸೇರಿದಂತೆ ಅನೇಕ ಅಭಿಮಾನಿಗಳು ಭಾಗಿಯಾಗಿದ್ದರು. ಶಾಂತಿಪ್ರಿಯ ಸಾಹಸಿಂಹ ವಿಷ್ಣುವರ್ಧನ್ಗೆ, ದುರ್ಗದವಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ಗೆ, ವಿಷ್ಣುವರ್ಧನ್ಗೆ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ, ಸಾಹಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ ಅಂತ ಎಲ್ಲರೂ ಗೊತ್ತಿದೆ. 3 ದಿನಗಳ ಹಿಂದೆ ಯಾರು ಗೊತ್ತಿಲ್ಲದಂಗೆ ರಣಗೇಡಿಗಳ ತರ ನಮ್ಮ ವಿಷ್ಣುವರ್ಧನ್ ಅಪ್ಪಾಜಿ ಅವರ ಸ್ಮಾರಕವನ್ನ ಪುಣ್ಯಭೂಮಿಯನ್ನ ಹೋಗಿದ್ದಾರೆ. ಯಾರು ಗೊತ್ತಿಲ್ಲ, ರಾತ್ರಿ ಯಾರು ಗೊತ್ತಾಗಲ್ಲ, ಬೆಳಗ್ಗೆ ಮಾಡಿದ್ರೆ ಏನೇ ಇರೋದು. ಆದರೂ ಅದು ಸರ್ಕಾರ ಕೋರ್ಟಲ್ಲಿತ್ತು, ಕೋರ್ಟಲ್ಲಿದ್ದೇನೋ ಅದು ಕಟ್ಟಡ ಕಟ್ಟಂಗಿಲ್ಲ ಅಂತ ಹೇಳಿದ್ರು. ಪುಣ್ಯ ಸ್ಮಾರಕಗಳಿರಲಿಲ್ಲ, ಮತ್ತೆ ಕೋರ್ಟ್ ಕೊಟ್ಟಿರೋದು ಕೂಡ ಕಟ್ಟಡ ನಿರ್ಮಾಣ ಮಾಡಿದ್ರೆ ಗೆಲ್ಲಿತ್ತು ಅಂತೇಳಿ. ಬಟ್ ಈ ಪಾಲನೆ ಮಕ್ಕಳು ಏನು ಮಾಡಿದ್ದಾರೆ, ಪುಣ್ಯ ಸ್ಮಾರಕ ಅಂತ ಬಿಟ್ಟು ಕಟ್ಟಡ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ, ಗೌರ್ಮೆಂಟ್ ಹೈಕೋರ್ಟ್ ಏನು ಮಾಡಿದೆ, ಕಟ್ಟಡ ನಿರ್ಮಾಣ ಮಾಡ್ಕೊಂಡು ಅಂತ ಹೇಳಿರೋದು. ಆದರೆ ಇವೆಲ್ಲ ಇಟ್ಕೊಂಡು ಒಳಗೆ ಮಸಲತ್ ಮಾಡಿ ರಾತ್ರಿ ಹೊತ್ತು ಕೆಳವಾಗಿದ್ದಾರೆ. ಬಟ್ ವಿಷ್ಣುವರ್ಧನ್ ಅಂತ ಒಬ್ಬ ನಟ ಇಡೀ ನಮ್ಮ ದೇಶದಲ್ಲಿ ಬಂದು ಸಿಗಲ್ಲ. ಯಾಕಂದ್ರೆ 212 ಸಿನಿಮಾಗಳು ಮಾಡಿದ್ದಾರೆ, ಕನ್ನಡದಲ್ಲಿ 200 ಸಿನಿಮಾಗಳು ಮಾಡಿದ್ದಾರೆ. ಎಂತೆಂತ ಅದ್ಭುತ ಫಿಲ್ಮ್ ಮಾಡಿದ್ದಾರೆ ಅಂದ್ರೆ ಇಡೀ ಕರ್ನಾಟಕ ಒಂದು ಮುತ್ತು ರಕ್ತ ಇದ್ದಂಗೆ. ನಮ್ಮ ಕರ್ನಾಟಕದ ರಾಜ್ಕುಮಾರ್ ಹಂಗೆ ವಿಷ್ಣುವರ್ಧನ್ ಹಂಗೇನೆ. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ, ವಿಷ್ಣುವರ್ಧನ್ ಅಪ್ಪಾಜಿ ಅವರು ಚಳ್ಳಕೆರೆ ಸಿನಿಮಾ ರಂಗಕ್ಕೆ ಬಂದಾಗಲಿಂದ ಒಂದಲ್ಲ ಒಂದು ಹಿಂಸೆ ಕೊಡ್ತಿದ್ದಾರೆ. ಒಂದು ಕಿಲೋಮೀಟರ್ ಆಗಂಗಿಲ್ಲ, ಎಲ್ಲಿಗೂ ಹೋಗಂಗಿಲ್ಲ, ಆ ಥರ ಹಿಂಸೆ ಮಾಡ್ಕೊಂಡ್ಬಂದ್ರು. ಅವ್ರು ಇದ್ದೋಗಂಗೆ ಮಾಡಿದೆ ಸತ್ತು 15 ವರ್ಷ 16 ವರ್ಷ ಆಯಿತು. ಆದರೂ ಅವ್ರಿಗೆ ಒಂದು ಒಳ್ಳೆ ಬೆಲೆ ಕೊಡ್ತಾ ಇಲ್ಲ. ಕರ್ನಾಟಕದ ಚಿತ್ರರಂಗ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಪ್ರತಿಯೊಂದು ಯಾವುದೇ ಕಾರಣಕ್ಕೂ ಅವ್ರಿಗೆ ಒಂದು ಒಳ್ಳೆ ಮನ್ನಣೆ ಕೊಡ್ತಾ ಇಲ್ಲ. ಅಂಥ ತಪ್ಪ ಏನು ಮಾಡಿದ್ರು ವಿಷ್ಣುವರ್ಧನ್ ಅಪ್ಪಾಜಿ ತಪ್ಪು ಮಾಡಿದ ತಪ್ಪ, ಕರ್ನಾಟಕ ಹುಟ್ಟಿದ ತಪ್ಪ, ಕನ್ನಡ ಸಿನಿಮಾಗಳು ಮಾಡಿದ ತಪ್ಪ. ಯಾವ ತಪ್ಪು, ಎಂತೆಂಥ ಸಿನಿಮಾ ಕೊಟ್ಟಿದ್ದಾರೆ ಇಡೀ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ಹೊತ್ಕೊಂಡೆ. ಹೆಣ್ಣು ಮಕ್ಕಳಿಗೆ ಇದು ಫಾಲೋವರ್ಸು, ವಿಷ್ಣು ಅಪ್ಪಾಜಿ ಫಾಲೋವರ್ಸ್ ಇನ್ನು ಯಾರೂ ಅಲ್ಲ. 16 ವರ್ಷ ಆಯ್ತು ನಾವು ಅಪ್ಪಾಜಿ ತೀರ್ಕೊಂಡು. ಆದ್ರೂ ಇವ್ರಿಗೆ ಎಷ್ಟು ಬೆಲೆ ಇದೆ ಅಂತಂದ್ರೆ, ಲಕ್ಷ ಜನ ಹೋಗ್ತಾರೆ ಪ್ರತಿ ವರ್ಷ ಬರ್ತದೆ ಅಂತೇಳಿ. ಅವ್ರು ಪುಣ್ಯ ಸ್ಮರಣೆಗೆ ಅಂತ ಪ್ರತಿ ವರ್ಷ ಹೋಗಿ ನಮಸ್ಕಾರ ಮಾಡ್ಕೊಂಬರೋರು. 30 ವರ್ಷ ಒಳಗೆ ಬಿಟ್ಟಿರ್ಲಿಲ್ಲ, ಆದ್ರೂ ಲೈನ್ ಮಾಡ್ಕೊಂಡು ಹೋಗಿ ನಮ್ಮ ಅಪ್ಪಾಜಿ ಈಗ ಗೊತ್ತಿದ್ದಾರೆ ಅಂತೇಳಿ ಮಾಡ್ಕೊಂಬಂದ್ರು. ಇಷ್ಟೆಲ್ಲ ಅನ್ಯಾಯ ಯಾಕೆ? ಅದಕ್ಕೆ ನಾವು ಕೇಳ್ಬೋದು ಇಷ್ಟೇ, ಗೊತ್ತಿದ್ದಾಗೂ ನೋವು ಕೊಟ್ಟಿದ್ದೀರಾ, ಈಗ ಸತ್ತಾಗ್ಲೂ 16 ವರ್ಷ ಕೊಟ್ಟಿದ್ದೀರಾ, ಇದು ಸಾಕು. ನಾವು ಕೇಳೋದು ಇಷ್ಟೇ, ನಮಗೆ 5 ಎಕರೆ ಬೇಡ, 2 ಎಕರೆ ಬೇಡ. ನಮ್ಮ ಅಪ್ಪಾಜಿ ಪೂಜೆ ಮಾಡೋಕ್ಕೋಸ್ಕರ ಪ್ರತಿ ವರ್ಷಕ್ಕೆ 2-3 ಸಾರಿ ಹೋಗ್ಬರೋಕ್ಕೆ ನಮಗೆ ಅಲ್ಲಿ ಒಂದು ಸ್ಮಾರಕ ಬೇಕು. ನಾವೇನು ಜಾಸ್ತಿ ಕೇಳ್ತಿಲ್ಲ. ಇನ್ನೊಂದು, ಅಲ್ಲಿ ಬೆಲೆ ಕೊಡ್ತೀವಿ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಲ್ಲಿ. ಅದಕ್ಕೆ ಇವತ್ತಿನ ಬೆಲೆ ಏನಾಯ್ತು, 2 ಪಟ್ಟು ಕೊಡ್ತೀವಿ ಅಲ್ಲಿ. ನಾವು ಕೊಡೋಕೆ ರೆಡಿದ್ದೀವಿ, ಅಭಿಮಾನ ಕೊಡೋಕೆ ರೆಡಿದ್ದಾರೆ. 100 ರೂಪಾಯಿ ಒಬ್ಬೊಬ್ಬ ಅಭಿಮಾನ 1000 ರೂಪಾಯಿ ಕೊಡೋಕೆ ರೆಡಿದ್ದಾರೆ. ಅಲ್ಲಿ ಎಷ್ಟಿದೆ ಬೆಲೆ, ಇವತ್ತಿನ ಬೆಲೆ ಎಷ್ಟಿದೆಯೋ ಅದರ 2ರಷ್ಟು ಕೊಡ್ತೀವಿ. ನಮಗೆ ಬೇಕಾಗಿರೋದು ಇಷ್ಟೇ. ಹಿಂದೂ ಧರ್ಮದ ಪ್ರಕಾರ ಯಾವ ವ್ಯಕ್ತಿಯನ್ನ ಮಣ್ಣು ಮಾಡಿರ್ತಾರೋ ಅಲ್ಲೇ ಸಮಾಧಿ ಮಾಡೋದು ಎಲ್ಲರಿಗೂ ಗೊತ್ತಾಯ್ತು ವಿಷಯ ಅದ. ಅದನ್ನು ಅಪ್ಪಾಜಿ ಇಂಥದ್ದು ಯಾವತ್ತೂ ಅಹಿಂಸೆಗೆ ಹೋಗಿಲ್ಲ, ಇದು ಮಾಡಿಲ್ಲ, ಶಾಂತಿಯಿಂದನೇ ಮಾಡಿದ್ದಾರೆ. ಯಾರೋ ಹೊಡೆದ್ರೂ ಇದುವರೆಗೂ ಇಷ್ಟವರೆಗೂ ಅಷ್ಟೇ ಹೊಡೆದಾರೆ, ಇದುವರೆಗೂ ಕಂಪ್ಲೇಂಟ್ ಆಗಿಲ್ಲ. ಒಂದು ಬೇಕಾದ್ರೆ ಚೆಕ್ ಮಾಡಿರಿ. ನಮ್ಮ ಅಪ್ಪಾಜಿ ಇಷ್ಟುವರೆಗೆ ಬಂದು 60 ವರ್ಷ ಆಯಿತು ಈಗ ಸಿನಿಮಾ ರಂಗಕ್ಕೆ ಬಂದು. ಅಷ್ಟು ಹೊಡೆದ್ರು, ಅಷ್ಟು ಅನ್ಯಾಯ ಮಾಡಿದ್ರು, ಹೋಗಿ ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಒಂದು ಏನೂ ಇಲ್ಲ. ಕಾರಣ ಏನು, ಅಪ್ಪಾಜಿಗೆ ಗಲಾಟೆ ಬೇಕಿಲ್ಲ, ಒಂದು ಏನು ಬೇಕಿಲ್ಲ. ಎಷ್ಟು ಶಾಂತಿ ಪ್ರಿಯರು ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ನಾವು ಸರ್ಕಾರನ ಕೇಳ್ಕೊಳ್ಳೋದು ಇಷ್ಟೇ, ನಾವು ಅಪ್ಪಾಜಿಗೆ ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ವಿಷ್ಣು ಅಪ್ಪಾಜಿ ಅವರು ಅದೇ ಸ್ಥಳದಲ್ಲಿ ಸ್ಮಾರಕ ಆಗಬೇಕು. ಗೌರ್ಮೆಂಟ್ ಅವ್ರಿಗೆ ದುಡ್ಡು ಕೊಡೋದು ಬೇಡ, ಬೇರೆ ಯಾರು ಕೊಡೋದು ಬೇಡ. ನಮಗೆ ಅದೆಷ್ಟು ಗುಂಟೆ ಕೇಳಿದಾರೋ ಅಭಿಮಾನಿಗಳು ಅಷ್ಟೇ ಗುಂಟೆ ಕೊಡಲಿ. ಇವತ್ತಿನ ಬೆಲೆ ಏನ್ ಬೇಕೋ ಅದಕ್ಕೇನೆ 2ರಷ್ಟು ನಾವು ಕೊಡೋಕೆ ರೆಡಿದ್ದೀವಿ.
ನಮ್ಮ ಮನವಿ ಇಷ್ಟೇನೆ, ನಮ್ಮ ಅಪ್ಪಾಜಿ ಎಲ್ಲಿ ಅಂತ್ಯಕ್ರಿಯೆ ನಡೆಯಿತೋ ಅದೇ ಸ್ಥಳದಲ್ಲಿ ಒಂದು ಸ್ಮಾರಕ ಬೇಕು, ನಮಗೆ ಪೂಜೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡ್ಕೋಬೇಕು. ಇಷ್ಟು ಹೇಳಿ ನಮ್ಮ ಈ ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.